ಈ ಜಗತ್ತಿನಲ್ಲಿ ಸ್ವಾರ್ಥ ಇಲ್ಲದಿರುವಂತ ಒಂದು ಪ್ರೀತಿ ಅಂತ ಹೇಳಿದ್ರೆ ಅದು ತಾಯಿಯ ಪ್ರೀತಿ. ತನಗೆ ಸಾವಿರ ಕಷ್ಟಗಳಿದ್ರೂ ಸಾವಿರ ನೋವುಗಳಿದ್ರೂ ಕೂಡ ಮಕ್ಕಳಿಗೆ ಕಿಂಚಿತ್ತೂ ಕೊರತೆಯಾಗದಂತೆ ಆ ತಾಯಿ ನೋಡ್ಕೊಳ್ತಾರೆ. ಆದರೆ ಆ ತಾಯಿಗೆ ಕೊನೆಗಾಲದಲ್ಲಿ ಎಂಥ ಪರಿಸ್ಥಿತಿ ಬಂದಿದೆ ನಿಜಕ್ಕೂ ಕೂಡ ಈ ಸ್ಟೋರಿಯನ್ನ ನೋಡಿದ್ರೇನೆ ಕರಳು ಕಿವುಚು ಬರುತ್ತೆ. ನಿಜಕ್ಕೂ ಕೂಡ ಇವರು ಮಕ್ಕಳೇನ ಇವರು? ಇಂಥ ಪಾಪಿ ಮಕ್ಕಳನ್ನ ಈ ತಾಯಿ ಹೆರ್ಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ಲೋ. ಹೆತ್ತು ಹೊತ್ತು ತುತ್ತಿಟ್ಟು ಮುತ್ತಿಟ್ಟು ಬೆಳೆಸಿದಂಥ ಮಕ್ಕಳು ಮಾಡೋ ಕೆಲಸನ ಇದೆಯಲ್ಲ. ಹೆತ್ತ ಮಕ್ಕಳನ್ನ ತಾಯಿ ಯಾವತ್ತೂ ಭಾರ ಅಂತ ಹೇಳಕ್ಕಾಗೋದಿಲ್ಲ. ಆದರೆ ಅದೇ ತಾಯಿ ಹೆತ್ತ ಮಕ್ಕಳಿಗೆ ಭಾರ ಆಗೋಗಿದ್ದಾಳೆ. ಹಾಗಾದ್ರೆ ಇದು ಬೆಂಗಳೂರಿನ ಆನೇಕಲ್ನ ಸರ್ಜಾಪುರದಲ್ಲಿ ಕರುಣಾಹೀನ ಕಥೆ ಇದು. ಆ ಮಕ್ಕಳ ಕರುಣೆಹೀನ ಆಗಿದ್ದಾರೆ ಎನ್ನುವ ಕಥೆ ಇದು. ತಾಯಿಗೆ ವಯಸ್ಸಾಗುತ್ತೆ, ಪ್ರತಿಯೊಬ್ಬರಿಗೂ ವಯಸ್ಸಾಗುತ್ತೆ. ತಾಯಿಗೆ ವಯಸ್ಸಾಗಿದೆ ಎನ್ನುವ ಕಾರಣಕ್ಕಾಗಿ ಆಕೆಯನ್ನ ಹೀಗೆ ನಡು ಬೀದಿಯಲ್ಲಿ ಬಿಟ್ಟು ಹೋಗಿದ್ದಾರೆ. ಬಿಟ್ಟು ಹೋಗುವಂತ ದೃಶ್ಯ ಇದೆಯಲ್ಲ, CCTVಯಲ್ಲಿ ಸೆರೆಯಾಗಿದೆ. 80ರ ವಯಸ್ಸಿನ ತಾಯಿ ಅನ್ನ ನೀರಿಲ್ಲದೆ ನಡು ರಸ್ತೆಯಲ್ಲಿ ಬಿದ್ದರೆ ಏನಾಗಬಹುದು ಯೋಚನೆ ಮಾಡಿ. ಆ ಮಕ್ಕಳು ಕಾರ್ನಲ್ಲಿ ಬರ್ತಾರೆ, ಬಂದು ತಾಯಿಯನ್ನ ಕಾರಿನಿಂದ ಕೆಳಗಿಳಿಸಿ ಹೊರಟು ಹೋಗ್ತಾರೆ. ದೇವಸ್ಥಾನದ ಬಾಗಿಲಲ್ಲಿ ಅನ್ನ ನೀರಿಲ್ಲದೆ ಕುಳಿತಿದ್ದಂತ ನತದೃಷ್ಟ ತಾಯಿ CC ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಈ ಮಾನಗೆಟ್ಟ ಮಕ್ಕಳ ಕೆಲಸ. ಹೊಟ್ಟೆ ಬಟ್ಟೆ ಕಟ್ಟಿ ಹೆತ್ತ ಮಕ್ಕಳನ್ನ ಸಾಕಿದ್ದೆ ತಪ್ಪ? ಹಾಗಾದ್ರೆ ಇವರ ಯೋಗ್ಯತೆಗೆ ಕಾರ್ ಬೇರೆ ನೋಡಿ. ಕಾರ್ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಈ ತಾಯಿಯನ್ನ ಸಾಕ್ಲಿಕ್ಕೆ ಅವ್ರಿಗೆ ಯೋಗ್ಯತೆ ಇದೆ ಅಂತ ಅರ್ಥ. ಆದ್ರೆ ಅಯೋಗ್ಯರಾಗಿದ್ದಾರೆ ಗುಣದಿಂದ. ಹಣದಿಂದ ಯೋಗ್ಯತೆಯನ್ನ ಪಡೆದುಕೊಂಡಿದ್ರು, ಗುಣದಿಂದ ಅಯೋಗ್ಯರಾಗಿದ್ದಾರೆ. ಕಾರಲ್ಲಿ ತೆಗೆದುಕೊಂಡು ಬಂದು ಆ ತಾಯಿಯನ್ನು ಎಲ್ಲೋ ದಾರಿಯಲ್ಲಿ ಇಳಿಸಿ ಅಮಾನ್ಯವಾಗಿ ಹೋಗ್ತಾರಲ್ಲ. ನಿಜಕ್ಕೂ ಕೂಡ ಇವರೆಲ್ಲ ಮಕ್ಕಳ, ಇವರೆಲ್ಲ ಮನುಷ್ಯರ. ನಿಮಗೂ ವಯಸ್ಸಾದಾಗ ನಿಮ್ಮ ಮಕ್ಕಳು ಹೀಗೆ ಮಾಡಿದ್ರೆ, ಹೀಗೆ ಮಾಡ್ತಾರೆ ಅಂತ ಒಂದು ಸಾರಿ ನೀವು ಯೋಚನೆ ಮಾಡಿದ್ರೆ, ಕಲ್ಪನೆ ಮಾಡಿಕೊಂಡ್ರೆ ಆ ನೋವು ಸಂಕಟ ಎಂಥದ್ದು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಕಾರಿಟ್ಟಿರುವಂಥ ಮಕ್ಕಳಿಗೆ ಒಂದೊತ್ತಿನ ಊಟ ಹಾಕೋಕ್ಕೆ ಬಹಳ ದೊಡ್ಡ ಕಷ್ಟನ. ಮಕ್ಕಳಿಂದ ಬೀದಿಗೆ ತಳ್ಳಲ್ಪಟ್ಟ ತಾಯಿಯನ್ನ ಅಲ್ಲಿನ ಜನ ರಕ್ಷಣೆ ಮಾಡಿದ್ದಾರೆ. ಆಶ್ರಯಕ್ಕೆ ತಂದು ಸುರಕ್ಷಿತವಾಗಿ ತಲುಪಿಸಿದ್ದಾರೆ. ಈ ತಾಯಿಯ ಆ ಪಾಪಿ ಕಠೋರ ಮನಸ್ಸಿರುವಂಥ ಮಕ್ಕಳಿದ್ದಾರಲ್ಲ, ಈ ಸ್ಟೋರಿಯನ್ನು ಅವರು ನೋಡಬೇಕಾಗುತ್ತೆ. ಇದು ನಿಜಕ್ಕೂ ಕೂಡ ಕರುಣೆ ಇಲ್ಲದಂತ ಕಟುಕರ ಕೆಲಸ ಇದು. ಎರಡನೇ ತಾರೀಕು ರಾತ್ರಿ ಅಂದರೆ 7:45 ಟೈಮಲ್ಲಿ ಬಿಟ್ಟಿರೋದು. ಅದು ನಾವು ಬೆಳಗ್ಗೆ 3ನೇ ತಾರೀಕು ಬೆಳಗ್ಗೆ 9 ಗಂಟೆಯಲ್ಲಿ ಈ ಥರ ಹೋಗ್ಬೇಕಾದ್ರೆ ಯಾರೋ ವೃದ್ಧೆ ಅಲ್ಲಿದ್ದರು. ಹೋಗಿ ನೋಡಿದ್ರೆ ಅಯ್ಯಮ್ಮ ಒಂದು ಅಂದರೆ ಕೋಮಾ ಪರಿಸ್ಥಿತಿ, ಕುತ್ಕೊಳಕ್ಕೆ ಹೋಗ್ತಾ ಇಲ್ಲ. ಆಮೇಲೆ ಕಾಲು ಮುರಿದೋಗಿದೆ. ಒಂದು ವಯಸ್ಸಾಗಿರೋರನ್ನ ತಂದು ಮಾನವೀಯತೆ ಇಲ್ದಿರೋ ಯಾರೋ ತಂದು ಅಲ್ಲಿ ರಾತ್ರಿ ಬಿಟ್ಟೋಗ್ಬಿಟ್ಟಿದ್ದಾರೆ. ನಾವು ಬಂದು CC ಕ್ಯಾಮ್ ಚೆಕ್ ಮಾಡಿದ್ವಿ ಯಾರು ಅಂತೇಳಿ. ಕಾರ್ ನಂಬರ್ ಗೊತ್ತಾಗಿಲ್ಲ ನಮಗೆ. ಆ ಅಮ್ಮ ಮಾತಾಡ್ಸಿದ್ದಕ್ಕೆ ದಂಸಂದ್ರ ನಂದು ಅಂತ ಹೇಳಿದ್ರು. ಅಮ್ಮ ಹೆಸರು ಕೇಳಿದಕ್ಕೆ ಓಬವ್ವ ಅಂತ ಹೇಳಿದ್ರು. ನಿಮ್ಗೆ ಯಾರಮ್ಮ ಮಕ್ಕಳು ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ದಕ್ಕೆ ನನ್ನ ಮಗಳು ಆಶಾರಾಣಿ ಅಂತ ಮಗಳು, ಮಂಜುನಾಥ್ ಅಂತ ಅಳಿಯ, ಅವ್ರು ತಂದು ನನ್ನ ರಾತ್ರಿ ಎಲ್ಲ ಹೊಡೆದು ತಂದು ಇಲ್ಲಿ ಬಿಸಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಊಟ ಬೆಳಗ್ಗೆ ನಾವು ನೋಡಿದ್ದು 9 ಗಂಟೆಯಲ್ಲಿ. ಇಲ್ಲಿ ರಾತ್ರಿ ಎಲ್ಲ ಸುಮಾರು 12-13 ಗಂಟೆ ರಾತ್ರಿ ಎಲ್ಲ ಚಳಿಯಲ್ಲಿ ಅಲ್ಲಿ ದೇವಸ್ಥಾನ ಕಾಣಿಸ್ತಾ ಇದೆ, ಅಲ್ಲೇ ದೇವಸ್ಥಾನ ಹತ್ರ ಬಿಟ್ಟು ಹೋಗ್ಬಿಟ್ಟಿದ್ರು ಸರ್. ಆಯಮ್ಮ ತಂದು ರಾತ್ರಿ 2ನೇ ತಾರೀಕು ರಾತ್ರಿ ಸುಮಾರು 7:35 ತಂದು ಬಿಟ್ಟಿದ್ದಾರೆ ಅವರು. ನಾವು ನೋಡಿದ್ದು ಮಂಗಳವಾರ ಬೆಳಿಗ್ಗೆ 3ನೇ ತಾರೀಕು 9 ಗಂಟೆ, ಬೆಳಿಗ್ಗೆ 9 ಗಂಟೆ ನಾವು ನೋಡಿರೋದು ಸರ್. ಸುಮಾರು 14-15 ಅವರು ಅವರು ಊಟ ಇಲ್ದೇ ಬರೀ ಚಳಿಯಲ್ಲಿ ರಾತ್ರಿ ಎಲ್ಲ ಚಳಿಯಲ್ಲಿ ಅಜ್ಜಿ ಅಲ್ಲೇ ಇದ್ದಾರೆ. ರಾತ್ರಿ ಎಲ್ಲ ಸುಮಾರು 14-15 ಅವರು ಅಜ್ಜಿ ಈ ಹಿಮ ಬೀಳಬೇಕಾದ್ರೆ ಚಳಿಯಲ್ಲಿ ಅಯ್ಯಮ್ಮ ರಗ್ಗು ಏನೂ ಇಲ್ಲ, ಅವ್ರಿಗೆ ಉದುಪಣಕ್ಕೂ ಏನಿಲ್ಲ. ಚಳಿಯಲ್ಲಿ ಒಬ್ಬರೇ ಅವರು ನಾವು
ಎಂದ ತಲೆ ಎತ್ತಪ್ಪ ಏನಕ್ಕೆ ಆಗಲ್ಲ ಆ? ಆಗಲ್ಲಪ್ಪ ಯಾವ ಊರವ ಅದ ಇದೇ ಊರು ಧ್ವಂಸಂದ್ರಮ ಧ್ವಂಸಂಲ ಇವ್ರ ಪೈಕಿ ಮಂಜಪ್ಪನ ಪೈಕಿ ಆ ಮಂಜಪ್ಪ ಮಂಜಪ್ಪನ ಪೈಕ ಧ್ವಂಸಂಲ ಹಾ ಕೊಡ್ಕ ಮಂಜಪ್ಪಡ ಅನ್ನೋದು ಅಲ್ಲಡ ಕೂತ್ರ ಪೇರೆಮ್ಮೆ ಆಶಾರಾಣಿ ఆ ಆಶಾರಾಣಿ ఆశారాణినా ఏం జనం మీరు కుర్బాడు కుర్బోళ్ళ ఎవరు తెచ్చిసిందే రేత్రిప్ప రేతరు తెచ్చేసి పైసా ఎవరు ఇచ్చిపోయిందే ఇద్దరు ఎవరిద్దరు అలో మొగుడు కూతురును అల్లుడా ఏమిటి కెడిచిపోయిందే నేను నాకే కొట్టేసా ఎవరో అల్లుడు ఆహాహా అల్లుడు కొట్టేసా ఇదప్ప సుఖిస్తూ ఏడా ఏటండి కాల్కా అప్ప పోనీడి కాయకేట ఎంత అయింది వయసు 70 70 ఏం పేరు నేను క్రిస్టియన్ కది ఏం పేరు నీదే గ్రేసీ పీటర్ ఆ? గ్రేసీ పీటర్ గ్రేసీ పీటర్ నీ పేరేం ఫస్ట్ పేరేమే ఒబ్బమ్మ ఆ? ఒబ్బమ్మ ఉబ్బమ్మ ఒబ్బమ్మ వంబమ్మనా సరే ఆయా ఇప్పుడు ఎక్కడికి పోతావు ఇంటికి పోతావా లేదా ఎడనా ఆశ్రమకు పోతావా ఆశ్రమ పోతానప్ప ఇంటికి పోయలేదా ఎలా వద్దప్ప వాళ్ళు సరే ఉండా ఏమైనా వ్యవస్థ చేస్తాముండు ಈ ಅಜ್ಜಿಯ ಮೂಲ ಹೆಸರು ಹೊಂಬಮ್ಮ ಅಂಥೇಳಿ ಹೊಂಬಮ್ಮನೋ ಓಬವ್ವನೋ ಈ ರೀತಿಯ ಹೆಸರು ಆ ತಾಯಿ ಕನ್ವರ್ಟ್ ಆಗಿದ್ದಾರೆ ಅಂತ ಕಾಣಿಸುತ್ತೆ ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದಾರೆ ಗ್ರೇಸಿ ಪೀಟರ್ ಅಂತ ಹೇಳ್ತಾರೆ ಅವ್ರ ಹೆಸರನ್ನ ಗ್ರೇಸಿ ಪೀಟರ್ ಮಗಳು ಆಶಾರಾಣಿ ಹಾಗೂ ಅಳಿಯ ಇಬ್ಬರೂ ಕೂಡ ನನಗೆ ರಾತ್ರಿಯೆಲ್ಲ ಹೊಡೆದ್ರು ಕಾಲಿಗೆ ಪೆಟ್ಟಾಗುವಂತೆ ಹೊಡೆದಿದ್ದಾರೆ ಆನಂತರ ಕಾರಿನಲ್ಲಿ ತಂದು ಹೀಗೆ ಬಿಟ್ಟು ಹೋಗಿದ್ದಾರೆ ದೊಮ್ಮಸಂದ್ರ ನಿವಾಸಿ ನಾನು ಅಂತ ಹೇಳಿದ್ದಾರೆ ಹೋಬವ್ವ ಅಥವಾ ಹೊಂಬಮ್ಮ ಅಂತ ಹೇಳ್ತಾರೆ ಈಗಿನ ಹೆಸರು ಗ್ರೇಸಿ ಪೀಟರ್ ಅಂತ ಅವರೇ ಹೇಳ್ತಾ ಇದ್ದಾರೆ ಈ ತಾಯಿಯ ಮಕ್ಕಳು ಇಷ್ಟೊಂದು ನಿಷ್ಕರುಣಿಯಾಗಿ ರಾಕ್ಷಸರ ರೀತಿಯಲ್ಲಿ ವರ್ತನೆ ಮಾಡಿರೋದಿದೆಯಲ್ಲ ನಿಜಕ್ಕೂ ಕೂಡ ದೇವರು ಮೆಚ್ಚುವಂಥ ಕೆಲಸ ಇದು ಖಂಡಿತ ಅಲ್ಲವೇ ಅಲ್ಲ ಅದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ನೀಡ್ತಾರೆ ಸುರೇಶ್ ಬಾಬು ಓಬವ್ವ ಅಂತ ಹೇಳ್ತಾರೆ ಅಥವಾ ಹೊಂಬಮ್ಮ ಅಂತ ಹೇಳ್ತಾ ಇದ್ದಾರೆ ಈಗ ಅವರ ಹೆಸರು ಗ್ರೇಸಿ ಪೀಟರ್ ಅಂತ ಅವರೇ ಹೇಳ್ಕೊಂಡಿದ್ದಾರೆ ಏನು ಕತೆ ಎಷ್ಟು ಮಕ್ಕಳಿದ್ದಾರೆ ಅಂತ ಏನಾದ್ರು ಮಾಹಿತಿ ಸಿಗ್ತಾ ಇದೆಯಾ ಈಕೆಗೆ ಹೀಗೆ ಅಮಾನವೀಯವಾಗಿ ಹೆತ್ತ ತಾಯಿಯನ್ನು ಅಮಾನವೀಯವಾಗಿ ಒಂದು ರೀತಿ ನೋಡಿ ಎಲ್ಲರೂ ಹೋಗ್ತಾ ಇದ್ದರೆ ಕೆಲವರು ಕಸ ಎಸ್ದೋಗ್ತಾ ಇರ್ತಾರೆ ಕಸ ಬೆಳಿಗ್ಗೆ ಹಾಕೋಕ್ಕಾಗಿಲ್ಲ ಅಂದರೆ ಕಸ ಎಸ್ದೋಗ್ತಾ ಇರ್ತಾರೆ ರಸ್ತೆ ಬದಿಯಲ್ಲಿ ಆ ರೀತಿ ಒಬ್ಬ ತಾಯಿಯನ್ನು ಎಸ್ದೋಗಿದ್ದಾರೆ ಅಂತ ಹೇಳಿದ್ರೆ ಇವ್ರನ್ನ ಮಕ್ಕಳು ಅಂತ ಕರಿಬೇಕಾ ಕರಳ ಬಳಿಯ ಸಂಬಂಧಕ್ಕೆ ಅರ್ಥವೇ ಇಲ್ವಾ ಇವರ ಮನಸ್ಸು ಎಂಥದ್ದಿರಬೇಕು ಅಂತ ಹೇಳಿ ಏನಾದ್ರು ಮಾಹಿತಿ ಸಿಗ್ತಾ ಇದೆಯಾ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಈ ತಾಯಿಯ ಪರಿಸ್ಥಿತಿ ಹೇಗಿದೆ ಸುರೇಶ್ ಬಾಬು ದಶರಥ್ ನಿಜವಾಗ್ಲೂ ಈ ಮಕ್ಕಳಿಲ್ದೇ ಇರೋ ಟೈಮಲ್ಲಿ ಮಕ್ಕಳು ಬೇಕು ಅಂತೇಳಿ ತಂದೆ ತಾಯಿ ಪೂಜೆ ಮಾಡಿದ ದೇವರಿರಲ್ಲ ಸುತ್ತ ಇರ್ತಕ್ಕಂಥ ಪ್ರದೇಶ ಇರಲ್ಲ ಅಂತಹ ಕಷ್ಟನೋ ಸುಖನೋ ನೋವೋ ನಲಿವೋ ಏನೇ ಇದ್ರೂ ಮಕ್ಕಳು ಬೇಕು ಅಂತೇಳಿ ಮಕ್ಕಳನ್ನ ಎತ್ತು ಒತ್ತು ಸಾಕಿ ಸಲಿ 1 ಅಡಿ ಅರ್ಧ ಅಡಿ ಹುಟ್ಟತಕ್ಕಂಥ ಮಗುವನ್ನ 5 ಅಡಿ 6 ಅಡಿ ಮಾಡಿ ಎಲ್ಲವನ್ನ ತಮ್ಮ ಇಡೀ ಜೀವನವನ್ನ ಮಕ್ಕಳಿಗಾಗಿ ಸವಿಸಿದಂತಹ ತಾಯಿಗೆ ತಂದೆಗೆ ಮಕ್ಕಳು ಕೊಡ್ತಕ್ಕಂಥ ಕಾಣಿಕೆ ಇದೇನಾ ಅಂತಕ್ಕಂಥ ನೋವಾಗುತ್ತೆ ಹೃದಯ ಕಲುಕುತ್ತೆ ಮನ ಮುಟ್ಟುತ್ತೆ ಏನೋ ಕಣ್ಣಾಲೆಗಳು ನೀರಿಂದ ತುಂಬಿಕೊಳ್ತವೆ ಇಂತಹ ಹೃದಯ ಕಲುಕ್ತಕ್ಕಂತ ಕೃತ್ಯವನ್ನ ಮಾಡಿರ್ತಕ್ಕಂತ ಈ ಪಾಪಿಗಳನ್ನ ಆ ಯೇಸು ದೇವ್ರು ಅಂತಾನೆ ಹೇಳ್ತಾರಲ್ಲ ಆ ದೇವ್ರು ಅನ್ನೋರು ಇದ್ರೆ ನಿಜವಾಗ್ಲೂ ಅವ್ರಿಗೆ ಯಾಕೆ ಇತ್ತ ಪಾಪಿಸ್ಟ್ರಿಗೆ ಶಿಕ್ಷೆ ಕೊಡಲ್ಲ ಅಂತಕ್ಕಂತ ನೋವು ಆಕ್ರೋಶ ಪ್ರತಿಯೊಬ್ಬರಿಗೂ ಮನೆ ಮುಟ್ಟುತ್ತೆ ಪ್ರತಿಯೊಬ್ಬರಿಗೂ ಮನ ಕಲುಕುತ್ತೆ ಸಾಕಿ ಸಲಹಿ ತಂದಂತಹ ತಾಯಿಯನ್ನ ಕಾಡಲ್ಲಿ ಬಂದು ಮಕ್ಕಳು ಒಂದು ದೇವಸ್ಥಾನದ ಬಳಿ ಬಿಟ್ಟೋಗ್ತಾರೆ ಅಂತಂದ್ರೆ ನಿಜವಾಗ್ಲೂ ಅವರನ್ನ ಪಾಪಿ ಮಕ್ಳು ಅನ್ಬೇಕಾ ಅಥವಾ ಏನ್ ಅನ್ಬೇಕೋ ಪದಗಳೇ ಸಿಗ್ತಾ ಇಲ್ಲ ದಶರಥ್ ಈಗ ಆ ಏನು ಯಾರಿಗೂ ಬೇಡವಾದ ಅಜ್ಜಿನ ದೇವಸ್ಥಾನದ ಬಳಿ ಬಿಟ್ಟೋಗಿದ್ದಾಗ ಅಕ್ಕಪಕ್ಕ ಇರ್ತಕ್ಕಂಥ ಜನ ಆಶ್ರಮದ ಜನಕ್ಕೆ ಸಿಬ್ಬಂದಿಗೆ ತಿಳಿಸಿ ಆಶ್ರಮದಲ್ಲಿ ಅವರನ್ನ ಆರೈಕೆ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ಸರ್ಜಾಪುರ ಸಮೀಪದ ವಿ ಕಲ್ಲಹಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಕೃತ್ಯ ಇದು ಅವರ ಏನು ಕಾರಲ್ಲಿ ಬಂದು ಆ ತಾಯಿಯನ್ನ ಬಿಟ್ಟೋಗ್ತಕ್ಕಂಥ ಎಲ್ಲಾ ದೃಶ್ಯಗಳು ಸಿಸಿಟಿವಿಯಲ್ಲಿ ಆ ದೇವಸ್ಥಾನಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಒಂದು ಮನೆಯ ಸಿಸಿಟಿವಿಯಲ್ಲಿ ಆ ದೃಶ್ಯಗಳೆಲ್ಲ ಸೆರೆ ಆಗ್ತಕ್ಕಂಥದ್ದು ನಿಜವಾಗ್ಲೂ ಹೃದಯ ಕಲುಕುತ್ತೆ ಈಗ ಸಹಜವಾಗಿ ವಯಸ್ಸಾಗಿರ್ತಕ್ಕಂಥ ಮಕ್ಕಳನ್ನ ವಿದೇಶದಲ್ಲೋ ಬೇರೆ ಕಡೆ ಇದ್ದಾರೆ
ಅನ್ನೋ ಕಾರಣಕ್ಕೆ ನಾವು ಆರೈಕೆ ಮಾಡಕ್ ಆಗ್ತಾ ಇಲ್ಲ, ಟೈಮ್ ಕೊಡಕ್ ಆಗ್ತಾ ಇಲ್ಲ ಅಂತ ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ. ಈ ತಿಂಗಳಿಗೆ ಇಷ್ಟು ಅಂತೇಳಿ ಖರ್ಚು ವೆಚ್ಚ ನೋಡ್ಕೊಳ್ತಕ್ಕಂಥದ್ದು ಆ ಕಾಲ ತಲುಪಿದೀವಿ. ಆದ್ರೆ ಅದನ್ನೂ ಮಾಡಿದಂತಹ ಈ ಪಾಪಿ ಸೊಸೆ ಮತ್ತು ಮಗ ಆ ತಾಯಿಯನ್ನು ಬಂದು ದೇವಸ್ಥಾನದ ಬಳಿ ಬಿಟ್ಟೋಗ್ತಾರೆ. ಆ ತಾಯಿಗೆ ಅಂದ್ರೆ ಬೆನ್ನು ಸಹ ಸುಮಾರು 80 ವರ್ಷ ಆಗಿರೋದ್ರಿಂದ ಬೆನ್ನು ಮೂಳೆ ಸಹ ಬೆಂಡಾಗಿರೋ ಕಾರಣಕ್ಕೆ ನೇರವಾಗಿ ತಲೆನ ಮೇಲಕ್ಕೆತ್ತಿ ನೋಡಕ್ ಆಗದೆ ಇರುವಂತ ಸ್ಥಿತಿ ತಲುಪಿದ್ದಾರೆ. ಇವತ್ತು ಅಥವಾ ನಾಳೆ ದೈವಾಧೀನರಾಗ್ತಕ್ಕಂತ ಇಂತ ಅಜ್ಜಿಯನ್ನ ಅವರು ದೇವರ ಸಮಾನ, ಮಕ್ಕಳು ಹೇಗೆ ದೇವರ ಸಮಾನ, ವಯಸ್ಸಾಗಿರ್ತಕ್ಕಂಥವ್ರು ಅವ್ರಿಗೆ ಏನೂ ಗೊತ್ತಾಗಲ್ಲ. ಏನೋ 1, 2 ಏನೋ ದಿನನಿತ್ಯ ಕರ್ಮಗಳಾಗಿರ್ಬೋದು, ಆಹಾರ ಊಟ ಏನೇ ಇರ್ಬೋದು, ಕೊಟ್ರೆ ತಗೊಳ್ತಾರೆ, ಇಲ್ಲ ಅಂದ್ರೆ ಆ ತರನೇ ಬಿದ್ದೋಗ್ತಾರೆ. ಮಾತಾಡ್ಸೋ ಸಂದರ್ಭದಲ್ಲಿ ಆ ತಾಯಿ ನನಗೆ ನೋವಾಗ್ತಾ ಇದೆ, ಹೊಡೆದಿರುವಂತ ಗಾಯದ ನೋವಾಗ್ತಾ ಇದೆ, ನಾನು ಮೊದ್ಲು ಈ ತರ ಒಬ್ಬವನ ಆಗಿದ್ದೆ, ಈಗ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿದ್ದೀನಿ, ನನ್ನ ನನ್ನ ಹೆಸರು ಗ್ರೇಸಿ ಅಂತಕ್ಕಂಥ ಹೇಳ್ಕೊಳ್ತಕ್ಕಂಥ ಮಾತುಗಳು ಸಹ ಅಜ್ಜಿಯ ಧ್ವನಿಯಿಂದ ಗೊತ್ತಾಗ್ತಕ್ಕಂಥದ್ದು. ಆ ಪಾಪಿ ಮಗ ಮತ್ತು ಪಾಪಿ ಸೊಸೆ ಯಾರಿದ್ದಾರೆ ಅವರು ಏನಾದ್ರು ನಿಜವಾಗ್ಲೂ ಈ ದೃಶ್ಯಗಳನ್ನ ಈ ನ್ಯೂಸ್ ಅನ್ನ ನೋಡಿದ್ರೆ ಸಂಬಂಧಪಟ್ಟ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು ಅಥವಾ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಈ ಪ್ರಕರಣವನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿ ರಾತ್ರೋರಾತ್ರಿ ಈ ತರ ರಸ್ತೆಯಲ್ಲಿ ಬಿಟ್ಟೋಗಿರ್ತಕ್ಕಂಥ ಪಾಪಿಸ್ಟರ ಮೇಲೆ ಕ್ರಮ ಜರುಗಿಸಬೇಕು. ಅವ್ರು ಮಾಡಿರ್ತಕ್ಕಂಥ ಮನೆ ಬೇಕು, ಆಸ್ತಿ ಬೇಕು, ಎಲ್ಲವೂ ಬೇಕು, ಆದ್ರೆ ವಯಸ್ಸಾದ ಸಂದರ್ಭದಲ್ಲಿ ಅವರೇ ಬೇಡವಾ ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಇವ್ರ ಮೇಲೆ ಕ್ರಮ ಜರುಗಿಸಬೇಕಿದೆ. ದಶರಥ್ ಈಗ ಮೇಲ್ನೋಟಕ್ಕೆ ಅವರನ್ನ ಸರ್ಜಾಪುರ ಸಮೀಪದ ಒಂದು ಖಾಸಗಿ ಆಶ್ರಮದಲ್ಲಿ ಆ ಅಜ್ಜಿಗೆ ವೃದ್ಧೆಗೆ ಆರೈಕೆ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಸಾರ್ವಜನಿಕರು ಸ್ಪಂದಿಸ್ತಾ ಇದ್ದಾರೆ, ಎತ್ತ ಮಕ್ಕಳೇ ಸ್ಪಂದಿಸ್ತಾ ಇಲ್ವಲ್ಲ ಅನ್ನೋ ನೋವು ಇಡೀ ಎಲ್ಲರನ್ನ ಕಾಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸರ್ಜಾಪುರ ಪೊಲೀಸರು ಸಹ ಈ ಪ್ರಕರಣವನ್ನು ಪರಿಗಣಿಸಿ ಏನು ನಿರ್ದಾಕ್ಷಿಣ್ಯವಾಗಿ ರಸ್ತೆಯಲ್ಲಿ ಬಿಸಾಕಿ ಹೋಗಿರ್ತಕ್ಕಂಥ ಪಾಪಿ ಮಕ್ಕಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಿದೆ. ಎಸ್, ಥ್ಯಾಂಕ್ ಯು ಸುರೇಶ್ ಬಾಬು ನಿಮ್ಮೆಲ್ಲ ಮಾಹಿತಿಗೆ.